ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಇವತ್ತಿನ ವಿಡಿಯೋಗೆ. ಸೊ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ಸೊ ಇದು ನನ್ನ ರಿಯಲಿಸ್ಟಿಕ್ ಸಮ್ಮರ್ ರೋಟೀನ್ ಆಗಿರುತ್ತೆ, ಗ್ಲೋ ಅಪ್ ರೋಟೀನ್ ಆಗಿರುತ್ತೆ. ಸೊ ನಾನೇನೆಲ್ಲ ಸಮ್ಮರ್ ಅಲ್ಲಿ ನನ್ನ ಸ್ಕಿನ್ ಬಾಡಿ ಹೇರ್ಗೆ ಅಪ್ಲೈ ಮಾಡ್ತೀನಿ, ಎಲ್ಲಾ ಪ್ರಾಡಕ್ಟ್ಸ್ ಕೂಡ ತೋರಿಸ್ತೀನಿ. ಎಲ್ಲ ಅಫೋರ್ಡಬಲ್ ಅಂಡ್ ತುಂಬಾ ನನ್ಗೆ 100% ಇದು ವರ್ಕ್ ಆಗಿದೆ. ಸೊ ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಜೊತೆಗೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಹೆಂಗೆ ಮೇಂಟೈನ್ ಮಾಡ್ತೀರಾ ಗ್ಲೋ ಸ್ಕಿನ್, ನಿಮ್ ಸ್ಕಿನ್ ಹೆಂಗ್ ಗ್ಲೋ ಆಗ್ತದೆ ಹೇಳಿ ಅಂತ ಎಲ್ಲ ಹೇಳ್ಬಿಟ್ಟು. ಡೆಫಿನೆಟ್ಲಿ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ರಿಮೆಂಬರ್, ನೀವು ಇದನ್ನ 1 ಡೇ 2 ಡೇ 1 ಮಂತ್ 3 ಮಂತ್ಸ್ ಮಾಡಿ ಬಿಟ್ರೆ ಖಂಡಿತ ವರ್ಕ್ ಆಗಲ್ಲ. ಎವ್ರಿ ವೀಕ್ ಟ್ರೈ ಮಾಡ್ತೀರಿ. ಅಂಡ್ ಕೆಲವೊಂದು ಸ್ಕಿನ್ ಕೇರ್ನ ನೀವು ಎವ್ರಿ ಡೇ ಮಾಡ್ತಾನೆ ಇರಬೇಕು. ಕೆಲವೊಂದು ಸ್ಕ್ರಬ್ಬಿಂಗ್ ನ ಎವ್ರಿ ವೀಕ್ ಅಥವಾ ಮಂತ್ಲಿ ಟ್ವೈಸ್ ಥ್ರೈಸ್ ನೀವು ಮಾಡಿದ್ರೆ ಮಾತ್ರನೇ ರಿಸಲ್ಟ್ಸ್ ಬರುತ್ತೆ. ಸೊ ಹಂಗಾಗಿ ಫಸ್ಟ್ ಹೇಳ್ತಿದ್ದೀನಿ, ಯಾವ್ದು 1 ಡೇ ರಿಸಲ್ಟ್ಸ್ ನನಗೂ ಯಾವ್ದು ಬಂದಿಲ್ಲ. ಎಲ್ಲಾನು ಡೈಲಿ ಬಳಸಿನೇ ನನಗೂ ರಿಸಲ್ಟ್ಸ್ ಬಂದಿರೋದು. ಸೊ ಹಂಗಾಗಿ 1 ಡೇ ರಿಸಲ್ಟ್ ಬಂದ್ಬಿಡುತ್ತಾ, ಟ್ಯಾನ್ ಪಟ್ ಅಂತ ಹೋಗ್ಬಿಡುತ್ತಾ, ಇದೆಲ್ಲ ಕ್ವಶನ್ಗಳನ್ನು ಕೇಳ್ಬೇಡಿ. ಸ್ವಲ್ಪ ಕಾಮನ್ ಸೆನ್ಸ್ ನ ಬಳಸಿ. ಸೊ ಟ್ಯಾನ್ ರಿಮೂವಲ್ ಗೆ ನಾನು ಯಾವೆಲ್ಲ ಕ್ರೀಮ್ ನ ಬಳಸ್ತೀನಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಜೊತೆಗೆ ಟ್ಯಾಗ್ ಕೂಡ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಹೋಗಿ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ಅಂಡ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7 o'clock AM ಇನ್ ದ ಮಾರ್ನಿಂಗ್. ಸೊ ನಾನು ಸ್ವಲ್ಪ ಬೇಗನೆ ಎದ್ದಿದ್ದಾಯ್ತು ಇವತ್ತು. 4:45 ಎದ್ದು ನಾನೆಲ್ಲ ಪ್ರಾಕ್ಟೀಸಸ್ ನ ಮುಗಿಸಿ ಹಾಗೆ ಬೇಗ ವ್ಲಾಗ್ ಕೂಡ ಶುರು ಮಾಡ್ಕೊಂಡಿದೀನಿ. ಫಸ್ಟ್ ಬ್ರಷಿಂಗ್ ನಾನೇ ತೋರಿಸ್ತೀನಿ. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ನನಗೆ ಐ ಥಿಂಕ್ ಒಂದು ಇಯರ್ ಇಂದ ಏನೋ ಈ ಹಲ್ಲೇನಿದೆ ಇದು ಕೆಳಗಡೆಗೆ ಬಂದಿದೆ, ಆಯ್ತಾ. ಅದು ಹೆಂಗ್ ಸಡನ್ ಆಗಿ ಆಯ್ತು ಚೇಂಜಸ್ ಅಂತ ನನ್ಗೆ ಗೊತ್ತಿಲ್ಲ. ಕೆಳಗಡೆಗೆ ಬಂದಿದೆ, ಪ್ಲಸ್ ಎಲ್ಲೋ ಆಗಿದೆ. ಇವಾಗ ತುಂಬಾ ಬೆಟರ್. ಅಂದ್ರೆ ಮೊದ್ಲೆಲ್ಲ ಅಂತೂ ತುಂಬಾ ವಿಸಿಬಲ್ ಆಗಿ ಕಾಣಿಸೋದು, ಹಿಂಗ ನಗದ್ರೆ ಸಾಕು ಹಲ್ಲೆಲ್ಲ ಯೆಲ್ಲೋ ಕಲರ್ ಕಾಣಿಸಕ್ ಸ್ಟಾರ್ಟ್ ಆಗೋದು. ಸೊ ಅದಾದ್ಮೇಲೆ ನನ್ಗೊಂದು ಬ್ರ್ಯಾಂಡ್ ಬಂದಿತ್ತು, ಪರ್ಫೋರಾ ಅಂತ ಹೇಳ್ಬಿಟ್ಟು, ಟೀತ್ ವೈಟನಿಂಗ್ ಸೆರಮ್. ಅದನ್ನ ಕಂಟಿನ್ಯೂಸ್ ಆಗಿ ಬಳಸಕ್ ಶುರು ಮಾಡಿದೆ. ಮಧ್ಯದಲ್ಲಿ ಎಲ್ಲೋ 1 ಮಂತ್ ಏನೋ ಬಿಟ್ಟಿದ್ದೆ ಅಷ್ಟೇ. ಕಂಟಿನ್ಯೂಸ್ ಆಗಿ ಬಳಸಿ ತುಂಬಾ ಬೆಟರ್ ಆಗಿದೆ. ಸೊ ಇದೆ ಪರ್ಫೋರಾ ಟೀತ್ ವೈಟನಿಂಗ್ ಸೆರಮ್ ಅಂತ ಹೇಳಿ. ಸೊ ಪರ್ಪಲ್ ಕಲರೇ ಇರುತ್ತೆ ಇದು. ಸೊ ಬ್ರಷ್ಗೆ ಒಂದ್ 4 ಅಥವಾ 3 ಪಂಪ್ ಹಾಕೊಂಡ್ರೆ ಸಾಕಾಗುತ್ತೆ, ಆಯ್ತಾ. ಈಗ ನಂದು ಬ್ರಷಿಂಗ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಬಂದು ಸ್ಕಿನ್ಗೆ ಬಾಲು ಹರ್ಬಲ್ಸ್ ಅವರ ಫೇಸ್ ಗ್ಲೋಯಿಂಗ್ ಆಯಿಲ್ ನ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ ಮಸಾಜ್ ಕೊಡೋಣ. ಈಗ ಇದನ್ನ ಹಾಕಿದೀನಿ. ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಹಂಗೆ ಬಿಟ್ಟು ಅದಾದ್ಮೇಲೆ ನಾವು ಹೋಗಿ ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಸೊ ಫೇಸ್ ವಾಶ್ ಅಂತ ಬಂದ್ರೆ ನಾನು ಯೂಸ್ ಮಾಡ್ತಿರೋದು ಸಿಂಪಲ್ ಅವ್ರದ್ದು. ಇದು ಡ್ರೈ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಇದ್ರಲ್ಲಿ ಗ್ರೀನ್ ಕಲರ್ ಬರುತ್ತೆ. ಮೇ ಬಿ ಅದು ಸೆನ್ಸಿಟಿವ್ ಸ್ಕಿನ್ ಇರ್ಬೋದು ಅಥವಾ ನಾರ್ಮಲ್ ಸ್ಕಿನ್ ಅವರು ಕೂಡ ಬಳಸಬಹುದು. ನೀವು ಒಂದ್ಸಲ ಚೆಕ್ ಮಾಡಿ ಟ್ರೈ ಮಾಡಿ ನೋಡಿ. ಫೇಸ್ ವಾಶ್ ಮಾಡಿದ್ಮೇಲೆ ದಿಸ್ ಇಸ್ ಮೈ ಸ್ಕಿನ್. ಸೊ ನೆಕ್ಸ್ಟ್ ಬಂದು ಫೇಸ್ ನ ಶೇವ್ ಮಾಡ್ಬೇಕು. ಈ ತರ ಫೇಸ್ ವಾಶ್ ಎಲ್ಲ ಮುಗಿದ್ಮೇಲೆ ಮಾಡೋಣ ಅನ್ಬಿಟ್ಟು ಇವಾಗ ಮಾಡ್ಕೊಂತಾ ಇದ್ದೀನಿ. ನೀವ್ ಯಾವ್ದಾರ ಮಾಯಿಶ್ಚರೈಸರ್ ಬಳಸಂಗಿದ್ರೆ ಬಳಸ್ಬೋದು. ಇವಾಗಂತೂ ಸ್ಪ್ರೇ ಎಲ್ಲ ಬಂದಿದೆ ಫೇಸ್ಗೆ, ಏನಪ್ಪಾ ಶೇವ್ ಮಾಡಕ್ ಮುಂಚೆ ಹಾಕೊಳ್ಳುವಂಥದ್ದು, ಅದನ್ನು ಸಹ ಬಳಸ್ಬೋದು. ನಾನು ಯಾವಾಗ್ಲೂ ಆಲೋವೆರಾ ಜೆಲ್ನೇ ಹಾಕ್ತೀನಿ. ಕಾಣಿಸ್ತದೆ ಅಲ್ವಾ? ನೀವು ಶೇವ್ ಮಾಡಿದಷ್ಟು ಏನಂತಾರೆ, ನಿಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ, ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ. ಸೊ ಶೇವ್ ಎಲ್ಲ ಆದ್ಮೇಲೆ ಫೇಸು ಈ ತರ ಕ್ಲಿಯರ್ ಆಗಿ ಜಾಸ್ತಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ದಟ್ಸ್ ಇಟ್. ಮಾಯಿಶ್ಚರೈಸರ್ ನ ಹಾಕೊಂಡ್ಬಿಡ್ತೀನಿ ಸ್ಕಿನ್ಗೆ.
ಸೊ ಡಾರ್ಕ್ ಲಿಪ್ಸ್ ಬಗ್ಗೆ ಹೇಳಲೇಬೇಕು. ನನಗೂ ಒಂದು 6 to 7 years ಬ್ಯಾಕ್ ಸಿಕ್ಕಾಬಟ್ಟೆ ಡಾರ್ಕ್ ಇತ್ತು. ಬಿಕಾಸ್ ಲೋಕಲ್ ಸ್ಟೋರ್ ಅಲ್ಲಿರೋ ಲಿಪ್ಸ್ಟಿಕ್ಸ್ನೆಲ್ಲ ಬಳಸೋದ್ರಿಂದ, ಅಥವಾ ಲಿಪ್ಸ್ಟಿಕ್ ಬಳಸ್ತದೆ ಬಟ್ ಲಿಪ್ ಬಾಮ್ಗಳನ್ನ ಬಳಸ್ತಾ ಇರ್ಲಿಲ್ಲ, ಲಿಪ್ ಸ್ಕ್ರಬ್ಗಳನ್ನ ಬಳಸ್ತಿರ್ಲಿಲ್ಲ ಸರಿಯಾಗಿ. ಸೊ ಹಂಗಾಗಿ ತೀರಾ ಡಾರ್ಕ್ ಆಗಿತ್ತು. ಸೊ ತುಂಬಾ ಬೆಟರ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಬಿಕಾಸ್ ಯಾವ್ದಾದ್ರು ಲಿಪ್ ಬಾಮ್ ಆದ್ರೂ ಪರವಾಗಿಲ್ಲ, ಅಂಟ್ಕೊಳ್ಬಾರ್ದು ಅಂತ ಲಿಪ್ ಬಾಮ್, ಸ್ವಲ್ಪ ಜೆಲ್ ಆಗಿರುವಂತದ್ದು ಅಥವಾ ತುಂಬಾ ಮಾಯಿಶ್ಚರೈಸ್ ಮಾಡುವಂತ ಲಿಪ್ ಬಾಮ್ಗಳನ್ನ ಬಳಸಿದ್ರೆ ಮಾತ್ರನೇ ನಿಮ್ಮ ಲಿಪ್ಸು ಡಾರ್ಕ್ ಇರೋದ್ರಿಂದ ಸ್ವಲ್ಪ ಲೈಟ್ ಆಗ್ತಾ ಬರ್ತಿರತ್ತೆ, ಆಯ್ತಾ. ಲಿಪ್ಸ್ಟಿಕ್ ನ ಬಳಸಲೇಬೇಡಿ ಅಂತ ನಾನು ಹೇಳಲ್ಲ, ಬಳಸಿದ್ರೆ ಅದಾದ್ಮೇಲೆ ಲಿಪ್ ಬಾಮ್ ಇಸ್ ಕಂಪಲ್ಸರಿ. ಲಿಪ್ಸ್ಟಿಕ್ ಅಪ್ಲೈ ಮಾಡೋ ಮುಂಚೆನೂ ಸಹ ನೀವು ಲಿಪ್ ಬಾಮ್ ನ ಹಾಕಿ 1 minute ಆದ್ರೂ ಬಿಟ್ಟು ಅದಾದ್ಮೇಲೆ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿ. ಅಂಡ್ ಲಿಪ್ಸ್ಟಿಕ್ ರಿಮೂವ್ ಮಾಡಿದ್ಮೇಲೂ ಸಹ ಅಪ್ಲೈ ಮಾಡ್ಕೊಂಡು ನೈಟು ಮಲ್ಕೊಳ್ಳಿ. 50 to 60% ಆದ್ರೂ ನಿಮ್ಮ ಲಿಪ್ಸು ಲೈಟ್ ಆಗೇ ಆಗುತ್ತೆ. ನನ್ನ ಲಿಪ್ಸ್ ಅಂತೂ ನೀವು ನೋಡಿದ್ರೆ ಮೊದಲೆಲ್ಲ ತುಂಬಾ ಶಾಕ್ ಆಗ್ತೀರಾ. ಇವಾಗ ನನ್ನನ್ನೆಲ್ಲ ತುಂಬಾ ಜನ ಕೇಳೋರು, ನೀನ್ ಸ್ಮೋಕ್ ಮಾಡ್ತೀಯ ಅಂತ ಎಲ್ಲ ಹೇಳ್ಬಿಟ್ಟು, ಬಿಕಾಸ್ ಅಷ್ಟೊಂದು ಡಾರ್ಕ್ ಆಗ್ಬಿಟ್ಟಿತ್ತು ನಂದು ಲಿಪ್ಸ್ಟಿಕ್ ಬಳಸಿ. ಅವಾಗ ತೀರಾ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ನ ಹಾಕ್ತಿದ್ದೆ. ಸೊ ಇವಾಗ ಫಾರ್ ಬೆಟರ್ ಅಂತ ಹೇಳ್ಬೋದು. ಸೊ ಇವಾಗ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ಲಿಪ್ ಬಾಮ್ ಯಾವ್ದಾರು ಹೇಳಿ ಅಂತ. ಏನು ಕ್ವಶನ್ ಕೇಳ್ಬೇಡಿ, ಇದು ಎಷ್ಟಾಗುತ್ತೋ 200 rupees ಹೆಂಗಾರು ಅಡ್ಜಸ್ಟ್ ಮಾಡಿ ವಿಶ್ ಕೇರ್ ಅವ್ರದ್ದು ತಗೊಳ್ಳಿ. ತುಂಬಾನೇ ಚೆನ್ನಾಗಿದೆ. ನನಗೆ ಸಿಕ್ಕಾಬಡೆ ಇಷ್ಟ ಆಯ್ತು. ಇದ್ರಲ್ಲಿ SPF 50 PA++ ಇರೋ ಕಾರಣ ನಿಮ್ಗೆ ಸನ್ ಪ್ರೊಟೆಕ್ಷನ್ ಇಂದ ಕೂಡ ಲಿಪ್ಸ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಮಸ್ಟ್ ಬೈ. ಇದ್ರಲ್ಲಿ ಬೇರೆ ಯಾವ್ದಾದ್ರು ಇನ್ನು ಡಿಫ್ರೆಂಟ್ ಲಿಪ್ ಬಾಮ್ಸ್ ಇದೆ, ಬಟ್ ಯು ಜಸ್ಟ್ ಗೋ ಫಾರ್ ದಿಸ್ ಪಿಂಕ್ ಕಲರೇ ಚೆನ್ನಾಗಿರುತ್ತೆ. ಸೊ ಇದನ್ನ ಹಾಕಿರುತ್ತೇನೆ, ಇದನ್ನೇ ತಗೊಳ್ಳಿ. ಸೊ ಕನ್ಫ್ಯೂಷನ್ ಬೇಡ, ಓಕೆನಾ. ಡೆಫಿನೆಟ್ಲಿ ಲಿಪ್ಸ್ ತುಂಬಾ ಚೆನ್ನಾಗಿ ಆಗಕ್ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಮಾಯಿಶ್ಚರೈಸರ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಸನ್ಸ್ಕ್ರೀನ್ ಹಾಕದಲೆ ದಯವಿಟ್ಟು ಆಚೆಗೆ ಹೋಗ್ಬೇಡಿ. ನೀವು ಯಾವ ಏಜ್, ಅಬೋವ್ 18 ಏಜ್ ಅವ್ರು ಎಲ್ರು ಸನ್ಸ್ಕ್ರೀನ್ ನ ಬಳಸಲೇಬೇಕು. ಮನೇಲಿದ್ರು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ, ಆಚೆಗೆ ಹೋದ್ರು ಸಹ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಹುಡುಗಿರ್ ಇಬ್ರು ಸನ್ಸ್ಕ್ರೀನ್ ನ ಬಳಸ್ಬೇಕು. ನಾನು ಈ ತರ ಅಪ್ಲೈ ಮಾಡೋದೆಲ್ಲ ನೋಡಿ ನನ್ನ ಫ್ರೆಂಡ್ಸ್, ಅದು ಬಾಯ್ಸ್, ಅವರೆಲ್ಲ ಸನ್ಸ್ಕ್ರೀನ್ ನ ಬಳಸೋಕ್ ಶುರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸ್ಟಾರ್ಟ್ ಯೂಸಿಂಗ್ ಸನ್ಸ್ಕ್ರೀನ್. ತುಂಬಾನೇ ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ನಿಮ್ಮ ಸ್ಕಿನ್ ಟೋನ್ ರಿಯಲ್ ಆಗಕ್ ಶುರುವಾಗುತ್ತೆ. ಮೇ ಬಿ ಇವಾಗ ಟ್ಯಾನ್ ಆಗಿರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದಂಗೆ ಡೆಫಿನೆಟ್ಲಿ ಅದು ಬದಲಾಗುತ್ತೆ. ಟ್ರಸ್ಟ್ ದ ಪ್ರೋಸೆಸ್ ಫಸ್ಟ್. ಸನ್ಸ್ಕ್ರೀನ್ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಅದೇ ತರ ಅಪ್ಲೈ ಮಾಡಿ. 1 to 2 minutes ಟೈಮ್ ಇದ್ದಷ್ಟು ವೆಯ್ಟ್ ಮಾಡಿ, ಅದು ಅಬ್ಸಾರ್ಬ್ ಆಗುತ್ತೆ. ಅದಾದ್ಮೇಲೆ ಗುಡ್ ಟು ಗೋ. ಸೊ ಅದೇ ಫುಲ್ ಅಬ್ಸಾರ್ಬ್ ಆಗ್ಬಿಟ್ಟಿದೆ. ಸುಮ್ಮನೆ ಹಂಗೆ ಒರೆಸ್ಕೊಂಡ್ ಬರ್ತೇನೆ. ವಾಟ್ ಟು ಸೇ, ಪ್ಯಾಂಪರಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಹೇರ್ ಕೇರ್. ಸೊ ಪಿಲಿಗ್ರಿಮ್ ಹೇರ್ ಸೆರಮ್ನ ಅಪ್ಲೈ ಮಾಡ್ತೀನಿ. ಸೊ ಸೆರಮ್ನ ನೀವು ಅಪ್ಲೈ ಮಾಡಿ ಡೈರೆಕ್ಟ್ ಆಫೀಸ್ಗೂ ಹೋಗ್ಬೋದು, ಅಥವಾ 1 hour ಬಿಟ್ಟು ಮನೇಲಿದ್ದು ಹೇರ್ ವಾಶ್ ಸಹ ಮಾಡ್ಬೋದು, ಅದು ವರ್ಕ್ ಆಗುತ್ತೆ. ಅಥವಾ ಡೈಲಿ ಅಪ್ಲೈ ಮಾಡ್ಕೊಂಡು ಹೋಗಿ, ಅಥವಾ ನೈಟ್ ನೀವು ಬೆಳಗ್ಗೆ ಅಪ್ಲೈ ಮಾಡಕ್ಕೆ ಒಂಥರ ಅಂದ್ರೆ ನೈಟ್ ಬಂದು ಅಪ್ಲೈ ಮಾಡ್ಕೊಂಡು ಮಲ್ಕೋಬೇಕಾದ್ರೆ ಅಪ್ಲೈ ಮಾಡಬೇಡಿ. ಇನ್ನೇನು ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗ್ತಿರಲ್ಲ, ಮಲ್ಗಕ್ಕೆ ಇನ್ನೊಂದು 2-3 hour ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಅಪ್ಲೈ ಮಾಡಿ. ಸೊ ಕೂದಲನ್ನ ಈ ತರ ಕೆಳಗಡೆ ಮಾಡ್ಕೊಂಡು ಈ ತರ ಮಸಾಜ್ ಮಾಡಿ, ಈ ತರ ಬ್ರಷ್, ಈ ತರ ಸ್ಕ್ಯಾಲ್ಪ್ ಮಸಾಜಸ್ ಸಿಗುತ್ತೆ ಅದರಿಂದ. ಸೊ ಇಷ್ಟೇ ಗೈಸ್ ನನ್ನ ಹೇರ್ ಕತೆ. ನಾನು ಈ ಸಲ ಆಲ್ಮೋಸ್ಟ್ 1.5 ತಿಂಗಳು ಬಿಟ್ಟಿದ್ದೀನಿ. ನಾನು ಕಾಲಿರೋ ಕೂದಲನ್ನೆಲ್ಲ ನಾನು ರಿಮೂವ್ ಮಾಡಿಲ್ಲ. ವ್ಯಾಕ್ಸಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ, ಆಮೇಲೆ ಬೇಡ ಅಂತ ಹೇಳಿಬಿಟ್ಟು, ಬಿಕಾಸ್ ನನ್ನ ಕಾಲು ಫೇರಾಗೇ ಇದೆ, ಇಲ್ಲಿ ಕಂಪೇರ್ ಮಾಡಿದ್ರೆ ಸಖತ್ ಫೇರಾಗೇ ಇದೆ. ಸೊ ವ್ಯಾಕ್ಸಿಂಗ್ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೊ ಈ ಥರ ಹೇರ್ ಗ್ರೋತ್ ಆಗಿದೆ. ಬಿಕಾಸ್ ನೀವು ಶೇವ್ ಮಾಡಿದಾಗ ಹೇರ್ ಗ್ರೋತ್ ಇದೇ ಥರ ಬರುತ್ತೆ, ಕಂಪೇರ್ ಟು ನೀವು ವ್ಯಾಕ್ಸಿಂಗ್ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಗ್ರೋತ್ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವನ್ ನನ್ನ ಹ್ಯಾಂಡ್ಸಲ್ಲೂ ಕೂಡ ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಆಗಿದೆ. ಸೊ ಇದನ್ನು ಕೂಡ ರಿಮೂವ್ ಮಾಡ್ತೀನಿ. ನೀವು ಹೇರ್ ಗ್ರೋತ್ ಆದಾಗ, ಶೇವ್ ಮಾಡಿದಾಗ ನಿಮ್ಮ ಕೈಗಳು ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ಸೊ ನನಗೆ ತುಂಬ ಜನ ಆ ಥರ ಶೇವ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಟಚ್ ಮಾಡಿದಾಗ ಏನು ಇಷ್ಟೊಂದು ಸಾಫ್ಟ್ ಆಗಿದೆ ನಿನ್ನ ಕೈ ಅಂತ ಹೇಳಿದ್ದುಂಟು. ಸೊ ಹಾಗಾಗಿ ನೀವು ನೀಟಾಗಿ ಶೇವ್ ಮಾಡ್ಕೋಬೇಕು.
ಸೊ ಮೊದಲಿಗೆ ನಾನು ಈ ವೀನಸ್ ಸ್ಮೂತ್ ಶೇವ್ ಜೆಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ, ರೇಸರ್ನ ಆರ್ಡ್ರ್ ಮಾಡಿದಾಗ ಇದು ಬಂದಿತ್ತು. ಸೊ ಇದನ್ನೇ ಅಪ್ಲೈ ಮಾಡ್ಕೊತೀನಿ. ಈಗ ರೇಸರ್ನ ಬಳಸ್ತೀನಿ. ಇದು ತುಂಬ ಚೆನ್ನಾಗಿದೆ, ಕನ್ಫ್ಯೂಷನ್ ಆಗಬೇಡಿ, ಬೇಕಿದ್ರೆ ಇದನ್ನೇ ತಗೊಳ್ಳಿ, ಜಿಲೆಟ್ ಅವ್ರದ್ದು. ಇಟ್ಸ್ ರಿಯಲಿ ನೈಸ್. ಆಮೇಲೆ ಹಿಂಗೆಲ್ಲ ಹಾಕೊಂಡು ಉಜ್ಜಬೇಡಿ ಆಯಿತಾ, ಕಿತ್ಕೊಂಡು ಹೋಗುತ್ತೆ. ಸೊ ನಿಧಾನಕ್ಕೆ ಮಾಡಿ. ಬಿಕಾಸ್ ಮೊದಲು ಬರ್ತಿದ್ದ ರೇಸರೆಲ್ಲ ಹಾಗೆ ಗೈಸೋದು. ನಾವೊಂದು 5-6 ವರ್ಷದಿಂದ ಬರ್ತಿದ್ದ ರೇಸರೆಲ್ಲ ಸ್ವಲ್ಪ ಹಂಗೆ ತಿರುಗಿದ್ರು ಕಿತ್ಕೊಂಡು ಹೋಗ್ಬಿಡೋದು, ಗಾಯ ಆಗ್ಬಿಡೋದು. ಬಟ್ ಇವಾಗೆಲ್ಲ ಸ್ವಲ್ಪ ತುಂಬ ಡಿಫ್ರೆಂಟಾಗಿ ಬ್ಲೇಡ್ಸ್ ಆಗಿರ್ಬೋದು, ಈ ಥರ ಮೂವ್ ಆಗಬೇಕಲ್ಲ ತುಂಬ ಡಿಫ್ರೆಂಟಾಗಿ ಮಾಡಿದಾರಪ್ಪ. ಏನೇನೋ ಚೇಂಜಸ್ಗಳಾಗಿದೆ. ನೀವೇ ಡಿಫ್ರೆನ್ಸ್ ನೋಡ್ಬೋದು, ಬಿಫೋರ್ಗೂ ಆಫ್ಟರ್ಗೂ ಎಷ್ಟೊಂದು ಚೇಂಜಸ್ ಇದೆ ಅಂಥೇಳಿ. ತುಂಬ ಸಾಫ್ಟ್ ಫೀಲ್ ಆಗುತ್ತೆ ಗೈಸ್. ಸೊ ನಾನು ಕಾಲ್ಗೂ ಕೂಡ ಆ ಶೇವಿಂಗ್ ಜೆಲ್ನ ಅಪ್ಲೈ ಮಾಡಿದ್ದೀನಿ. ಈಗ ನನ್ನ ಹೇರ್ ಗ್ರೋತ್ ಹಿಂಗಿರುತ್ತಲ್ಲ, ಅದರ ಆಪೋಸಿಟಲ್ಲಿ ಶೇವ್ ಮಾಡ್ಕೊಂಡು ಬರಬೇಕು. ತುಂಬ ಬೆಳೆದಿದ್ರೆ ಒಂದೇ ಸಲ ತುಂಬ ಕೂದಲನ್ನ ಅದು ಶೇವ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಈ ಥರ ನೀಟಾಗಿ ಶೇವ್ ಆಗಿಬಿಡುತ್ತೆ, ತುಂಬ ಸಾಫ್ಟ್. ಸೊ ಈಗ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಬಂದು ಡಾಕ್ಟರ್ ಶೀತ್ ಅವ್ರದ್ದು. ಸೊ ತುಂಬ ಜನ ಕೇಳ್ತಾನೆ ಇರ್ತೀರಾ ಟ್ಯಾನ್ಗೆ ಯಾವುದು ಬೆಸ್ಟು ಅಂತ ಹೇಳಿ. ನನಗೆ ಇಷ್ಟ ಆಗಿರೋದಂದ್ರೆ ವಿಶ್ಕೇರ್ದು ಇದು ಸನ್ಸ್ಕ್ರೀನ್ ಬಾಡಿ ಲೋಷನ್ನು. ಇದು ತುಂಬ ಚೆನ್ನಾಗಿದೆ, ನನಗೆ ವರ್ಕ್ ಆಗಿದೆ, ನಂದು ಡ್ರೈ ಸ್ಕಿನ್. ಆ್ಯಂಡ್ ನೆಕ್ಸ್ಟ್ ಬಂದು ಟೀ ಟ್ರೀ ಡಾಕ್ಟರ್ ಶೀತ್ದು. ಬಟ್ ಅದರಲ್ಲಿ ನಿಮಗೆ ವಿಟಮಿನ್ ಸಿ ಅಂತ ಒಂದು ಸಿಗುತ್ತೆ. ಬಟ್ ಅದು ಯಾಕೆ ಇದು ಸೆಲ್ ಮಾಡ್ತಿಲ್ಲ ಇವಾಗ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗಲೂ ನಾನು ಸದ್ಯಕ್ಕೆ ಟೀ ಟ್ರೀಗೆ ಬಳಸ್ತಾ ಇದ್ದೀನಿ. ಬಿಕಾಸ್ ಏನು ಯಾವುದು ನನಗೆ ಅದ್ರಲ್ಲಿ 3 ಬರುತ್ತೆ ಆ್ಯಕ್ಚುಲಿ. ಬಟ್ ಇದನ್ನೇ ತೊಗೊಂಡೆ. ಇದು ಕೂಡ ನಮ್ಮ ಡ್ರೈ ಸ್ಕಿನ್ಗೆ ಮತ್ತು ಎಕ್ಸ್ಪೋಲಿಯೇಟಿಂಗ್ ಬಾಡಿ ಲೋಷನ್ ಅಂತ ಏನೇನೋ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದೇನಪ್ಪ ಅಂದರೆ ನನಗೆ ಬೆನ್ನಲ್ಲಿ ಸ್ವಲ್ಪ ವೈಟ್ ಪ್ಯಾಚಸ್ ಇತ್ತು. ಮೊದಲೆಲ್ಲ ಟೈಟ್ ಬಟ್ಟೆಗಳನ್ನ ಹಾಕ್ಕೊಂಡು ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗಿ ಸ್ವಲ್ಪ ವೈಟ್ ಪ್ಯಾಚಸ್ ಇತ್ತು. ಆ ವಿಟಮಿನ್ ಸಿ ಅಂತ ಹೇಳಿದ್ನಲ್ಲ, ಅದನ್ನು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಅಂದರೆ ಒಂದು 50% ಕ್ಲಿಯರ್ ಆಯಿತು. ಅವಾಗಿಂದ ನನಗೆ ಇದೊಂದು ಪ್ರಾಡಕ್ಟ್ ಮೇಲೆ ನಂಬಿಕೆ ಜಾಸ್ತಿ ಬಂತು. ಸೊ ಇವಾಗ ಅಂದರೆ ಇದು ವಾಟರ್ ಸ್ವಲ್ಪ ವಾಟ್ರಿ ಆಗಿದೆ, ಚೆನ್ನಾಗಿರುತ್ತೆ. ಸೊ ಶೇವಿಂಗ್ ಮಾಡಿ ಆದಮೇಲೆ ನನ್ನ ಕೈ ಕಾಲುಗಳಿಗೆ ಇದನ್ನು ಅಪ್ಲೈ ಮಾಡ್ಕೊತೀನಿ. ಅಂಡರ್ ಆರ್ಮ್ಸ್ ಅಂತ ಬಂದಾಗ ಬಿಕಿನಿ, ಬಾಡಿ ಆ್ಯಂಡ್ ಅಂಡರ್ ಆರ್ಮ್ಗೆ 3ಗೂ ಬಂದು ಸಪ್ರೇಟಾಗಿ ನಿಮಗೆ ರೇಸರ್ ಸಿಗುತ್ತೆ. ಬಿಕಿನಿದು ಬಾಡಿಗೆ ಮಾಡಕ್ಕೆ ಹೋಗಬೇಡಿ, ಬಾಡಿ ರೇಸರ್ನ ಬಿಕಿನಿ ಲೈನ್ಗೆ ಹಾಕಬೇಡಿ. ಸೊ ಅಂಡರ್ ಆರ್ಮ್ ಮಾಡಿದ ತಕ್ಷಣನೇ ಯಾವುದೇ ಥರ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಬೇಡಿ. ಸ್ವಲ್ಪ ಟೈಮ್ ಕೊಡಿ, ಒಂದು 2 to 3 hours ಅಥವಾ 1 day ಕಂಪ್ಲೀಟ್ ಮನೇಲಿದ್ರೆ ಟೈಮ್ ಕೊಟ್ಟು ಆಮೇಲೆ ಬೇಕಿದ್ರೆ ರೋಲ್ ಆನ್ಗಳನ್ನ ನೀವು ಅಪ್ಲೈ ಮಾಡ್ಬೋದು. ದಯವಿಟ್ಟು ನಿಮ್ಮ ಬಾಡಿಲಿರೋ ಹೇರ್ಗಳನ್ನ ರಿಮೂವ್ ಮಾಡಿ, ಸ್ಪೆಷಲಿ ಅಂಡರ್ ಆರ್ಮ್ಸ್. ಹಾಗೆ ಬಿಡಬೇಡಿ, ತುಂಬ ಚೆನ್ನಾಗಿ ಅನಿಸಲ್ಲ ಅದು. ಕೆಲವೊಂದು ಬಟ್ಟೆ ಹಾಕಿದಾಗೆಲ್ಲ ಕಾಣಿಸ್ತಿರುತ್ತೆ ಒಂದು. ಇನ್ನೊಂದು, ಇವಾಗ ಫಸ್ಟ್ ಟೈಮ್ ಯಾರಾದರೂ ಅಂಡರ್ ಆರ್ಮ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿ, ಅಥವಾ ಫಸ್ಟ್ ಟೈಮ್ ಅಂಡರ್ ಆರ್ಮ್ ಬಗ್ಗೆ ಕೇರ್ ಮಾಡ್ತಾರೆ, ನನ್ನ ಸಜೆಷನ್ ಬಂದು ಯಾವ್ದಾದ್ರು ಒಂದು ಒಳ್ಳೆ ಸಲೂನ್ಗೆ ಹೋಗಿ ರೀಕಾ ವ್ಯಾಕ್ಸಿಂಗ್ ಅಂತ ಸಿಗುತ್ತಾಯ್ತಾ, ಅದನ್ನೇ ಮಾಡಿಸಿ. ಒಂದು 200 rupees 300 rupees ಒಳಗಡೆ ಆಗುತ್ತೆ. 2 ಅಂಡರ್ ಆರ್ಮ್ಗೂ ಸೇರಿಸಿದ್ರೆ ರೀಕಾ ವ್ಯಾಕ್ಸಿಂಗ್ ಅಂತ ಮಾಡಿಸಿ. ಅದಾದಮೇಲೆ ಅದು ಇಮಿಡಿಯೇಟ್ ಟ್ಯಾನ್ ರಿಮೂವ್ ಮಾಡುತ್ತೆ, ಕೂದಲನ್ನ ನಿಮ್ಮ ರೂಟ್ಸಿಂದನೇ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು. ಸೊ ಅದಾದಮೇಲೆ ನೀವು ನಿಮ್ಮ ಅಂಡರ್ ಆರ್ಮ್ನ ಚೆನ್ನಾಗಿ ನೋಡ್ಕೊತ ಹೋಗಿ. ಎವ್ರಿ ವೀಕು ರೇಸರಲ್ಲಿ ಎಷ್ಟು ಹೇರ್ ಗ್ರೋತ್ ಆಗಿರುತ್ತೋ ಅಷ್ಟನ್ನ ರಿಮೂವ್ ಮಾಡ್ತಾ ಬನ್ನಿ. ಅದಾದಮೇಲೆ ರೋಲ್ ಆನ್ಗಳನ್ನ ಬಳಸಿ. ಬಾಡಿ ವೈಸು ತುಂಬ ಫೇಮಸ್ ಇದೆ, ಇದನ್ನಾದರೂ ಬಳಸ್ಬೋದು ನೀವು ನಿಮ್ಗೆ ಇಷ್ಟ ಆಗಿದ್ರೆ. ಅಥವಾ ನಿಮ್ಗೇನೋ ಆ ಥರ ಬಳಸೋಕ್ಕಿಲ್ಲ ಅಂದರೆ ವಿಲ್ವಾ ಅವ್ರದ್ದು ಚೆನ್ನಾಗಿದೆ, ಡಿಯೋಡ್ರೆಂಟ್ ಥರ ಏನೋ ಬರುತ್ತೆ, ಆರ್ಗ್ಯಾನಿಕ್ ಅಥವಾ ಡಿಯೋಡ್ರೆಂಟ್ ಇದೆ ವಿಲ್ವಾ ಅವ್ರದ್ದು, ಅದನ್ನ ಬೇಕಾದ್ರೆ ಚೆಕ್ ಮಾಡಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು ಬಿಟ್ಟರೆ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಬೋದು. ಸೊ ಜಾಸ್ತಿ ಕೆಮಿಕಲ್ಸ್ ಇರೋಂಥ ಪ್ರಾಡಕ್ಟ್ಸ್ಗಳನ್ನ ಅಂಡರ್ ಆರ್ಮ್ಸ್ಗೆ ಅಪ್ಲೈ ಮಾಡಬೇಡಿ. ಬಟ್ ಎವ್ರಿ ವೀಕ್ ಶೇವ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಗ್ರೋತ್ ಆಗ್ತದೆ ಹೇರ್ ಅಂತ ಹೇಳ್ಬಿಟ್ಟು. ಸೊ ಇದು ಡೆಫಿನೆಟ್ಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಟ್ರೈ ಮಾಡಿ ನೋಡಿ. ಈಗ ಕೈಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸಾಯಂಕಾಲ ಆಗೇ ಹೋಯ್ತು. ಶೀಟ್ ಮಾಸ್ಕ್ನ ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಟ್ರೆಂಡ್ಸಲ್ಲಿ ಹೋಗಿ ತೊಗೊಂಬಂದ್ಬಿಟ್ಟು
ಹಳೆ ಕಾಲದ ಥರ ನಮ್ಮ ಸ್ಕಿನ್ ಟೈಪ್ ಇಲ್ಲ, ಫುಡ್ ರೊಟೀನ್ ಇಲ್ಲ. ಸೊ ನಾನು ಹಳೆ ಕಾಲದವಳ ಥರನೇ ಇರ್ತೀನಂದರೆ ಅದು ಅಸಾಧ್ಯ. ಇರ್ಬೋದೇನೋ, ಮೇ ಬಿ ಸ್ವಲ್ಪ ಜನಕ್ಕೆ ವರ್ಕೌಟ್ ಆಗಬಹುದೇನೋ, ಬಟ್ ಟ್ರೈ ಮಾಡಿ ಗೈಸ್. ತುಂಬ ಬೇಗ ಲಿಪ್ಸ್ ತುಂಬ ಬೇಗ ಡ್ರೈ ಆಗ್ತದೆ ಗೈಸ್. ಫಿಶ್ ಕೇರ್ದು. ಸೊ ಎಸ್ ಗೈಸ್, ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದಕ್ಕೆ ಸ್ವಲ್ಪ ಸಜೆಷನ್ಸ್, ಟಿಪ್ಸ್ ಎಲ್ಲ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸಿಗೋಣ ಮುಂದಿನ ಇನ್ನೊಂದು ವ್ಲಾಗ್ ವಿಡಿಯೋ ಯಾವ್ದಾಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಸಿ ಯು. ಬಾಯ್. ಟೇಕ್ ಕೇರ್.